ಹಾಕಿ ಫೋಟೋ ತೆಗ್ಸೋಣ ಅಂತ. ಇಲ್ಲಿ ನೋಡೋ ಹಾಯ್, ಎಲ್ಲರಿಗೂ ನಮಸ್ಕಾರ. ಏನಪ್ಪ ಹಿಂಗೆ ಕಾಣ್ತಿದ್ದಾನೆ ಅಂತ ಅಂದ್ಕೊಂಡು ಇನ್ನೂ ಸ್ನಾನ ಮಾಡಿಲ್ಲ, ಕೆಲಸ ಎಲ್ಲ ಮುಗೀತು. ಇವಾಗ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ. ಅದರಲ್ಲೂ ಮಕ್ಕಳಿರೋ ಮನೆ ಅಂತೂ ಅಪ್ಪ ಎಷ್ಟು ಕೆಲಸ. ಇವತ್ತು ಊರಿಗೆ ಹೋಗಬೇಕು. ನಾಳೆ ಪಾಪಂಗೆ ಮುಡಿಗಿದೆ. ಸೊ ಹಾಗಾಗಿ ಇವತ್ತು ಊರಿಗೆ ಹೋಗೋಣ ಅಂತ ಹೋಗ್ತಾ ಒಂದಲ್ಲಿ ನಿಮಿಷಾಂಬ ಟೆಂಪಲಿಗೆ ಹೋಗೋಣ ಅಂತ. ಬನ್ನಿ ಹೋಗೋಣ. ಫಸ್ಟಿಗೆ ಸ್ನಾನ ಮಾಡಿ ಮನೇಲಿ ಪೂಜೆ ಮಾಡಿ ಆಮೇಲೆ ಹೋಗ್ಬೇಕು. ಬನ್ನಿ. ನಾವು ಹೋಗಿದ್ದು ವೀಕೆಂಡ್ ಆಗಿರೋದ್ರಿಂದ ಎಲ್ಲಿ ನೋಡಿದ್ರು ಬರೀ ಕಾರ್ ತುಂಬಾ ಕ್ರೌಡ್ ಇತ್ತು. ಆದರೆ ಬೇಗ ಕೂಡ ದರ್ಶನ ಆಯಿತು. ಒಂದು 15-20 ಮಿನಿಟ್ಸಲ್ಲೆಲ್ಲ ದರ್ಶನ ಆಯಿತು. ದೇವ್ರು ತುಂಬ ಹತ್ರದಿಂದ ನೋಡಿದ್ವಿ. ಇನ್ನು ಒಳಗಡೆ ಟೆಂಪಲ್ ಒಳಗಡೆ ಹೋದ ತಕ್ಷಣ ಫೋಟೋ ವಿಡಿಯೋ ಏನೂ ಮಾಡೋ ಹೋಗಿಲ್ಲ. ಎಲ್ಲ ಕಡೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಏನೂ ಕೂಡ ಮಾಡಲಿಲ್ಲ. ಇನ್ನು ಅಲ್ಲೇ ಕೂಡ ಪ್ರಸಾದ ಕೂಡ ಕೊಡ್ತಿದ್ರು. ಸೊ ಅಲ್ಲೇ ಪ್ರಸಾದಕ್ಕೂ ಕೂಡ ಹೋದ್ವಿ. ತುಂಬಾ ಕ್ರೌಡ್ ಇತ್ತು. ಸೊ ವೆಯ್ಟ್ ಮಾಡಿ ಪ್ರಸಾದ ತಿನ್ಕೊಂಡು ಬಂದ್ವಿ. ಅಲ್ಲಿ ನನ್ನ ಮಗ ಮಾಡಿ ಪರ್ಲೆ ನೋಡಿ. ಭೈರಪ್ಪಜಿ ಏಯ್ ಕಳಮರಿ ತುಂಬ ಅಂದರೆ ತುಂಬ ಬಿಸಿಲು. ಕಂದಮ್ಮ ಎಷ್ಟು ಆರಾಮಾಗಿ ಮಲಗಿದೆ. ಟೆಂಪಲಿಂದ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಕೊಟ್ಟರು, ಊಟ ಮಾಡಿಕೊಂಡು ಬಂದ್ವಿ. ನಾಳೆ ಪಾಪುಗೆ ಮುಡಿ ಇರೋದ್ರಿಂದ ಹುಡುಗಿ ಡ್ರೆಸ್ ಹಾಕಿ ಫೋಟೋ ತೆಗ್ಸೋಣ ಅಂತ. ನನ್ನ ತಂಗಿದು ಕೀರ್ತಿದು 25 ವರ್ಷದ ಹಳೇ ಡ್ರೆಸ್ ಇಟ್ಕೊಂಡಿದ್ದಾರೆ ಅಮ್ಮ ಇನ್ನೂ. ಸೊ ಆ ಡ್ರೆಸ್ ಹಾಕಿ ಫೋಟೋ ತೆಗಿಯೋಣ ಅಂತ ಅಂದ್ಕೊಂಡು ತೆಗಿತಾಯಿದ್ದೀನಿ. ನೋಡೋದಕ್ಕೆ ತುಂಬ ಖುಷಿಯಾಗಿದೆ. ಅವ್ನು ಸೇಮ್ ಹುಡುಗಿ ಥರನೇ ಕಾಣಿಸ್ತಿದ್ದಾನೆ. ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ನನಗೆ ತುಂಬ ಆಸೆ ಇತ್ತು ಹುಡುಗಿಗೆ ಥರ ವೆರೈಟಿ ಬಟ್ಟೆ ಹಾಕಿಲ್ಲ ಮಾಡಬೇಕಂತ. ಈಗ ಅಟ್ಲೀಸ್ಟ್ ಈ ಥರ ಆದರೂ ಆಸೆ ಈಡೇರಿಸ್ಕೊಳ್ಳೋಣ ಅಂತ. ನೋಡೋಣ ಹೇಗೆ ಕಾಣ್ತಿದ್ದಾನೆ ಅಂತ. ಬನ್ನಿ. ಈ ಡ್ರೆಸ್ ಬಂದು 25 ವರ್ಷದ ಹಳೇ ಡ್ರೆಸ್ಸು ನನ್ನ ತಂಗಿದು. ಅಮ್ಮ ಇನ್ನೂ ಇಟ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ತುಂಬಾ ಚೆನ್ನಾಗಿ ಕಾಣ್ತಿದ್ದ. ಹುಡುಗ ಹೋಗಿ ಹುಡುಗಿ ಆಗಿಬಿಟ್ಟಿದ್ದ. ಸೇಮ್ ಹುಡುಗಿ ಥರನೇ ಕಾಣ್ತಿದ್ದ. ಕೊನೆಗೂ ನನ್ನ ಆಸೆ ಈಡೇರ್ತು. ಏಯ್ ಸುಂದ್ರಿ ಇಲ್ಲಿ ನೋಡೋ. ಇಲ್ಲಿ ಸೇಮ್ ಹುಡುಗಿ ಥರನೇ ಕಾಣಿಸ್ತಿದ್ದಾನೆ ಅಲ್ವಾ. ನಾವು ನೋಡಿದರೆ ಹುಡುಗಿನೇ ಬಿಡಿ. ತುಂಬಾ ಖುಷಿ ಆಯಿತು ಅವನನ್ನು ನೋಡಿ. ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ನನ್ನ ಖುಷಿನ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ತಲೆ ಬಾಚಿ ಒಂದು ಹೂವು ಮುಟ್ಸೋದು ಅದೆಲ್ಲ ಅಮ್ಮಂದಿರ ಕನಸು. ಹೆಣ್ಮಕ್ಳಿಗೆ ರೆಡಿ ಮಾಡಿ ತಲೆ ಬಾಚಿ ಹೂವು ಮುಟ್ಟಿಸಿ ಅದೊಂಥರ ಹೇಗೆ ಹೇಳ್ಬೇಕಂತನೂ ಗೊತ್ತಾಗ್ತಿಲ್ಲ ನನಗಂತೂ ತುಂಬಾ ಆಸೆ ಇತ್ತು. ಥರ ಡ್ರೆಸ್ ತೊಗೊಳ್ಳೋದು, ಅವ್ರಿಗೆ ರೆಡಿ ಮಾಡೋದು, ತಲೆ ಬಚ್ಚೋದು ನಂಗೆ ತುಂಬಾ ಆಸೆ ಇತ್ತು. ಇನ್ನು ಡ್ಯಾಡಿ ಮಮ್ಮಿ ಬಂದು ತುಂಬಾ ಖುಷಿಪಟ್ಟರು. ಇನ್ನು ಅಮ್ಮ ಅಂತೂ ಅವರು ಕೂಡ ತುಂಬ ಖುಷಿಪಟ್ಟರು. ಇನ್ನು ನಾನು ಅಬ್ಬಿ ಹೇಳ್ಬೇಕಂದ್ರೆ ಸುಂದ್ರಿ ಅಂತಲೇ ಕರಿತಿದ್ವಿ. ಸೀರಿಯಸ್ಲಿ ಅವನು ಸೇಮ್ ಹುಡುಗಿ ಥರನೇ ಕಾಣಿಸ್ತಿದ್ದ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಅಟ್ಲೀಸ್ಟ್ ಈ ಥರದ್ರಲ್ಲಾದರೂ ನನ್ನ ಆಸೆನ ನಾನು ಪೂರ್ತಿ ಮಾಡಿಕೊಂಡೆ ಅನ್ನೋದೊಂದು ಖುಷಿ ಸಿಕ್ತು. ಇನ್ನು ನಾಳೆ ಮುಡಿ ಕೊಟ್ಟರೆ ಹೇಗೆ ಕಾಣ್ತಾನೆ ಅನ್ನೋದೊಂದು ಯೋಚನೆ ಆಗಿತ್ತು. ಸೊ ಹಾಗಾಗಿ ಸಿಂಪಲಾಗಿ ಮನೇಲೇ ಇರೋ ಡ್ರೆಸ್ಸಲ್ಲೇ ಫೋಟೋಸ್ ತೊಗೊಂಡೆ. ಇಷ್ಟ ಆಗಿತ್ತು ಸಂಜೆ ಇದು. ಇನ್ನು ನೆಕ್ಸ್ಟು ಮನೆಗೆ ಬಂದು ನಾನು ಒಬ್ಬಿಗೆ ಮಾತಾಡಬೇಕಾದ್ರೆ ಊಟಕ್ಕೆ ಹೊರಗಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಬಿಕಾಸ್
ನನ್ನ ಬರ್ಡೇಗಾಗಿರ್ಬೋದು ಅಬ್ಬಿ ಬರ್ಡೇಗೆ ನಾವು ಇಬ್ಬರು ಎಲ್ಲೂ ಆಚೆನೇ ಹೋಗಿರಲಿಲ್ಲ. ಪಾಪುನ ಮನೆಯಲ್ಲೇ ಬಿಟ್ಟು ಹೋದರೆ ಮಮ್ಮಿ ನೋಡ್ಕೋತಾರೆ ಅನ್ನೋದೊಂದು. ಹಾಗಾಗಿ ಪಾಪುನ ಮನೆಯಲ್ಲೇ ಬಿಟ್ಟು ನಾವು ಊಟಕ್ಕೆ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡಬೇಕಾದ್ರೆ ರೀಸೆಂಟಾಗಿ ಮಂಡ್ಯದಲ್ಲಿ ಸೋಡಾ ಫ್ಯಾಕ್ಟ್ರಿ ಓಪನ್ ಆಗಿದೆ. ಫಸ್ಟ್ ಟೈಮ್ ಮಂಡ್ಯದಲ್ಲಿ ಒಂದು ರೆಸ್ಟೋ ಪಬ್ ಅಂತ ಓಪನ್ ಆಗಿರೋದು. ಹೇಗಿದೆ ಏನು ನೋಡೋಣ ಅಂತ ಅಂದ್ಕೊಂಡು ಹೊರಟ್ವಿ. ನಾವು ಮನೆ ಬಿಟ್ಟಾಗಲೇ ಟೈಮ್ ಬಂದು 7:30 ಆಗಿತ್ತು. ಸೊ ಪಾಪು ಬಿಟ್ಟು ಹೋಗ್ತಾ ಇರೋದ್ರಿಂದ ಬೇಗನೆ ಬರೋಣ ಅಂದ್ಕೊಂಡು ಹೊರಟ್ವಿ. ಸಿಂಪಲ್ಲಾಗಿ ಒಂದು ಗೌನ್ ಹಾಕ್ಕೊಂಡಿದ್ದೆ, ಲಾಸ್ಟ್ ಹಬ್ಬಕ್ಕೇನೋ ಹಾಕ್ಕೊಂಡಿದ್ದೆ, ಅದನ್ನೇ ಹಾಕ್ಕೊಂಡು ಹೊರಟೆ. ಫಸ್ಟ್ ಟೈಮ್ ನಮ್ಮ ಕಾರಲ್ಲಿ ನೈಟ್ ಔಟ್ ಅಂತ ಹೋಗ್ತಾ ಇರೋದು. ಕಾರಲ್ಲಿ ಯಾವತ್ತೂ ನೈಟ್ ಹೋಗೇ ಇರಲಿಲ್ಲ ಕಾರ್ ತೊಗೊಂಡಾಗಿಂದ. ಸೊ ಹಾಗಾಗಿ ಕಾರಲ್ಲೇ ಹೋಗೋಣ ಅಂತ ಹೊರಟ್ವಿ. ಹೊರಗಡೆಯಿಂದ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇತ್ತು. ಮೇನ್ ರೋಡಲ್ಲಿ ಇರೋದ್ರಿಂದ ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ. ಸೊ ಬಂದ್ವಿ. ಇನ್ನು ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಇಂಟೀರಿಯರ್ ನೋಡಿ ಕಳೆದೋಗ್ಬಿಟ್ಟೆ. ಜಾಗ ಕೂಡ ತುಂಬ ಸ್ಪೇಸಿಯಸ್ ಆಗಿತ್ತು. ಇನ್ನು ಕೆಳಗಡೆ ಸಿಟ್ಟಿಂಗ್ ಏರಿಯಾಗಿಂತ ಮೇಲ್ಗಡೆ ಸಿಟ್ಟಿಂಗ್ ಏರಿಯಾ ತುಂಬಾ ಚೆನ್ನಾಗಿತ್ತು. ಲೈಟಿಂಗ್ಸ್ ಆಗಿರ್ಬೋದು, ಆ ವ್ಯೂ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಇನ್ನು ಈಗ IPL ನಡೀತಾ ಇರೋದ್ರಿಂದ ಎಲ್ಲಿ ನೋಡಿದ್ರು IPL ಜೊತೆಗೆ ಆ ಬಿಗ್ ಸ್ಕ್ರೀನಲ್ಲೂ ಕೂಡ ಮ್ಯಾಚ್ ಹಾಕಿದ್ರು. ಜೊತೆಗೆ ಒಂದೊಂದು ಸೆಕ್ಷನಿಗೆ ಒಂದೊಂದು TV ಅಂತ ಇಟ್ಟಿದ್ರು. ಸೊ ಅದರಲ್ಲೂ IPL ಪ್ಲೇ ಆಗ್ತಾ ಇತ್ತು. ಇನ್ನು ವೀಕೆಂಡ್ ಆಗಿರೋದ್ರಿಂದ ಲೈವ್ ಮ್ಯೂಸಿಕ್ಕು, ಆ ಲೈಟಿಂಗ್ಸು ಕರೆಕ್ಟ್ ಮ್ಯಾಚ್ ಅಂತ ಹೇಳ್ಬೋದು ವೀಕೆಂಡಿಗೆ. ಯಾರೆಲ್ಲ ಮಂಡ್ಯದಲ್ಲಿದ್ದೀರೋ ಎಲ್ಲರೂ ಒಂದು ಸಲ ಸೋಡಾ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಫುಡ್ ವಿಚಾರಕ್ಕೆ ಬಂದರೆ ಫುಡ್ಡು ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಲೈಟಾಗಿ ಫಸ್ಟು ಸ್ಟಾರ್ಟರ್ಸ್ ಆರ್ಡರ್ ಮಾಡ್ಕೊಂಡಿದ್ವಿ. ಆಮೇಲೆ ಮೇನ್ ಕೋರ್ಸ್ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಷ್ಟರಲ್ಲಿ ಅಮ್ಮ ಫೋನ್ ಮಾಡಿ, ಇಲ್ಲ ಪಾಪು ತುಂಬ ಅಳ್ತಿದ್ದಾನೆ, ಬೇಗ ಬನ್ನಿ ಅಂತ ಅಂದರು. ಸೊ ಅಷ್ಟು ತಿಂದು ವಾಪಸ್ ಹೊರಟೇ ಬಿಟ್ವಿ. ಮನೆಯಲ್ಲೇ ಬಂದು ಊಟ ಮಾಡಿದ್ದಾಯಿತು. ಫುಡ್ಡು ಮಾತ್ರ ಸೂಪರಾಗಿತ್ತು. ನೀವು ಎಲ್ಲ ಟ್ರೈ ಮಾಡಿ. ಅದಕ್ಕೆ ನಾನು ಒಬ್ಬಿ ಮಾತಾಡ್ಕೊಂಡಿದ್ದೀವಿ, ನೆಕ್ಸ್ಟ್ ಟೈಮ್ ಪಾಪುನೂ ಕರ್ಕೊಂಡು ಹೋಗೋಣ, ಅವನು ತುಂಬ ಎಂಜಾಯ್ ಮಾಡ್ತಾನೆ. ನೆಕ್ಸ್ಟ್ ಯಾವಾಗಾದರೂ ಪ್ಲ್ಯಾನ್ ಮಾಡ್ಕೊಂಡು ಇನ್ನೊಂದು ಟ್ರಿಪ್ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಂದೇನೆಂದರೆ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.